ಸನ್ಮಾನ್ಯ ಅಧ್ಯಕ್ಷರೇ. ಆ ಮಾಡಿದ ಕಾರಣಕ್ಕೆ ಇವತ್ತು ಇನ್ನ 30 23 ಸಮಸ್ಯೆನ ಬಗೆಹರಿಸಿದೀನಿ. 7 ಇದೆ, ಅದು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಅಧ್ಯಕ್ಷರೇ ನನ್ನ ಹೆಸರು ಹೇಳಿದ್ರಲ್ಲ, ಪ್ರತಿಪಕ್ಷ ನಾಯಕರಿಂದ ಇಲ್ಲ ಅದಾಲತ್ ಏನಿಗೆ ಮಾಡಿದೆ ಅಂತ ಹೇಳಿರೋದು ನಿಮ್ಗೆ. ನಾನು ಸುಮ್ಮನೆ ಕೂತ್ಕೊಂಡ್ರೆ ನೀವು ಒಪ್ಕೊಂಡಂಗೆ ಅಂತ ಅವ್ರದ್ದು ಅಷ್ಟೇ. ಹುಷಾರಾಗಿ ಮೊದಲೇ ನೋಡಿ ಹೆಂಗೆ ಕೆವಿಯಟ್ ಹಾಕಂತಾರ ಅವರು. ಒಪ್ಪದೇನು ಅವ್ರು ಹೇಳಿಲ್ಲ ಇಲ್ಲ, ನನ್ ಕಾರಣ ಯಾವ್ದಕ್ಕೋಸ್ಕರ ಹೇಳೋ ಅವಶ್ಯಕತೆ ಇಲ್ಲ. ನಾನು ಸುಮ್ಮನೆ ಕೂತ್ಕೊಂಡ್ರೆ ಅಕ್ಸೆಪ್ಟೆಡ್ ಅಂತಾನೆ ಅರ್ಥ ಅವ್ರದ್ದು. ನಾವತ್ತು ಆ ಪ್ರಶ್ನೆ ಅಲ್ಲ. ಈಗ ನನಗೂ ಗೊತ್ತಿದೆ, ಕಲಬುರಗಿ ಭಾಗದಲ್ಲೆಲ್ಲ ಮುಸಲ್ಮಾನರೇ ಕಬಳಿಕೆ ಮಾಡಿರೋದು, ಅದ್ರದ್ದಲ್ಲ ನಮ್ಮ ಪ್ರಶ್ನೆ. ನಾವು ಈಗ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವೇಶ್ವರಯ್ಯನವರು ಓದಿದ್ದು ಶಾಲೆನ ನಾನೇ ಹೋಗಿದ್ದೆ, ಅಲ್ಲಿ ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ಕೆಲವು ರೈತರು ಉಳುಮೆ ಮಾಡ್ತಾ, ಹಿಂದೆ ಎಲ್ಲ ಏನು ಅಧ್ಯಕ್ಷರೇ, ಈ ದೇವಸ್ಥಾನಗಳು ಜಮೀನಿತ್ತು, ಲಕ್ಷಾಂತರ ಎಕರೆ ದೇವಸ್ಥಾನಗಳು ಮಾನ್ಯ ಜಮೀನಿತ್ತು ಹಿಂದೆ ಮಹಾರಾಜರು ಕೊಟ್ಟಾಗ. ಅದೇನ್ ಮಾತ್ರ ಉಳುಮೆ ಮಾಡ್ತಾ ಇದ್ರು, ಉಳುಮೆವನಿಗೆ ಭೂಮಿ ಅಂತ ಕೊಟ್ಬಿಟ್ರಿ. ಈಗಲೂ ಹಂಗೇನಾಗಿದೆ, ವಕ್ಫ್ ಬೋರ್ಡ್ ಆಸ್ತಿಗಳು ಕೆಲವರು 60-70 ವರ್ಷದಿಂದ ಉಳುಮೆ ಮಾಡ್ಕೊಂತ ಇದ್ದಾರೆ ಅಪೋಸಿಷನ್ ಅಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಂಥ ಜಮೀನುಗಳನ್ನ ಯಾವುದು ನೀವು ನಿಮ್ಮ ಹಿಡಿತದಲ್ಲಿಲ್ಲ ಅಂಥವನ್ನ ಕೊಡ್ರಿ. ರೈತರು ಇದ್ರೆ ಅದು ಯಾರು ಹಿಂದೂ ಇರಲಿ ಮುಸ್ಲಿಂ ಇರಲಿ ಯಾರೇ ಇದ್ಕೊಂಡ್ಲಿ ಕೊಡಿ ಅವ್ರಿಗೆ ಅಷ್ಟೇ. ಹಿಂದೆ ಯಾವ ರೀತಿ ದೇವಸ್ಥಾನಗಳದೆಲ್ಲ ಕೊಟ್ಟರು ಹಾಗೆ ಕೊಟ್ಬಿಡಿ, ಉಳಿದನ್ನ ಉಳಿಸ್ಕೊಡಿ, ಅದಾದ್ರೂ ಉಳಿಯುತ್ತೆ. ಈ ನೀವು ತನಿಖೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀರಿ. ನಾವು ವಕ್ಫ್ ಬೋರ್ಡ್ ಆಸ್ತಿ ಏನೇನು ಕಬಳಿಕೆ ಆಗಿದೆ ತನಿಖೆ ಮಾಡಿ. ಇಲ್ಲೂ ವಿನ್ಸನ್ ಮ್ಯಾನರೇ ಇಟ್ಕೊಂಡಿದ್ಯಪ್ಪ ನೀನೇ. ಅದನ್ನ ಹೆಂಗ್ ಬಿಟ್ಟೆ ನೀನು? ಇದನ್ನ ನಮ್ಮನ್ನೆಲ್ಲ ಕೇಳ್ತೀಯಲ್ಲ ನೀನು, ನಮ್ಮನ್ನೆಲ್ಲ ಕ್ವಶನ್ ಮಾಡ್ತೀಯ. ಅದ್ಯಾಕೆ ಅದು ನಮ್ದು ಅಂತ ಒಂದಿನ ಹೇಳಿದ್ಯಾ ಇದ್ರ ವಿನ್ಸನ್ ಮ್ಯಾನರ್ ನಂದು ಅಂತ? ಯಾಕೆ ಅಲ್ಲೋ ಕಾಫಿ ಕುಡಿತೀಯಾ, ಊಟ ಮಾಡ್ತೀಯಾ? ಅದಕ್ಕೆ ಹೇಳೋದಿಲ್ಲ ನೀನು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಫಸ್ಟ್ವಾಗಿ ಹೇಳಿದ್ದೀನಿ, ನಾವು ಯಾವ ದೇವಸ್ಥಾನಕ್ಕೆ ನಾವು ಕೈ ಹಾಕೋಕ್ ಹೋಗಲ್ಲ, ಆಮೇಲೆ ಯಾವ ಎಜುಕೇಶನ್ ಕೈ ಹಾಕೋಕ್ ಹೋಗಲ್ಲ. ನಾವು ಯಾರು ಪ್ರಾಪರ್ಟಿಗಳು ಎನ್ಕರೇಜ್ ಮಾಡಿದ್ದಾರೆ ಪ್ರೈವೇಟ್ ಅವರು, ಅಂದ್ರೆ ಅದು ಹೇಳ್ತಾ ಇಲ್ವಾ, ಬೇರೆಯವರಿಲ್ಲ, ಇದರಲ್ಲಿರೋದು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನೇ. ಆ ಹಿನ್ನೆಲೆ ನಾನು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಬೇರೆ ರಾಷ್ಟ್ರೀಯ ನಮ್ಮದು ನಿಮ್ಮದು ನಮ್ಮದಲ್ಲ ಆಗ್ಬಾರ್ದ. ಅಭಯ ಪ್ರಸಾದ್ ಈಗ ಸರ್ಕಾರಿ ಬಿಲ್ಡಿಂಗ್ ವಕ್ಫ್ ಪ್ರಾಪರ್ಟಿ ಅಂತ ಬರ್ತಾ ಇದೆ, ಅದಕ್ಕೇನು ಕ್ರಮ ತಗೋತೀರಿ? ಅಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಮುತುವಲ್ಲಿಗಳು ಅಂತ ಅದು ನಮ್ಮ ಆಸ್ತಿ ಇದೆ ಅಂತೇಳಿ ಎಲ್ಲೋ ಹಿಂದೇನೋ ಕೊಟ್ಟಿರ್ಬೋದು, ಅದು ಸರ್ಕಾರಿ ಕೆಲಸಕ್ಕೆ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಕೇಸ್ ತರಿಸಿ ನೋಡ್ತೀನಿ ಸರ್. ನಾನು ಅಧ್ಯಕ್ಷ ಯಾವ ವಿಚಾರ ಬರೆದು ಕೊಟ್ಟರು? ಬರೆದು ಕೊಡ್ತೇನೆ. 17,900 ಚಿಲ್ಲರೆ ಎಕರೆದಲ್ಲಿ ಸರ್ಕಾರ ನೋಡ್ತೀನಿ. ನನ್ನ ಮಾಹಿತಿ ಕೊಡಿ ಡೀಟೇಲ್ ಆಗಿ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಹೇಳ್ದಂಗೆ ಇದು ಇನಾಮ್ ಅಬಾಲಿಷನ್ ಆಕ್ಟ್ ಮತ್ತು ಧಾರ್ಮಿಕ ಇನಾಮ್ ಅಬಾಲಿಷನ್ ಆಕ್ಟ್ 1955 ಮತ್ತು 1977 ಬಂದ ಮೇಲೆ ಎಲ್ಲ ಇನಾಮ್ನಲ್ಲಿ ಕೊಟ್ಟಂತ ಹಂಚಿಕೆ ಆದಂತ ಜಮೀನು ಇದು ಸರ್ಕಾರ ಅಂತ ಮಾಡ್ಕೊಂತು. ಅದು ರೀಗ್ರಾಂಟ್ ಮಾಡುವಂತ ಅವಕಾಶ ಇದ್ರೂ ಕೂಡ ಲಿಮಿಟೇಷನ್ಸ್ ಇದ್ದಂತ ಕಾರಣದಿಂದ ಆ ಸಮಿತಿಗಳು ಯಾರು ಇದರ ಮಾಲೀಕರಲ್ಲ. ಬೋರ್ಡ್ಗೆ 1 ಇಂಚ್ ಜಾಗ ಇಲ್ಲ, ಸಚಿವರಿಗೂ ಗೊತ್ತಿದೆ. ಸೊ ಇದರಲ್ಲಿ ಏನಾಗುತ್ತೆ, ಇದನ್ನ ಅನ್ಯ ವಿಚಾರಗಳಿಗೆ ಇದನ್ನ ಬಳಕೆ ಮಾಡ್ಕೊಳಕ್ ಬರಲ್ಲ. ಇದಕ್ಕೇನಾದ್ರು ಸ್ಪಷ್ಟ ರೀತಿಯಲ್ಲಿ ಈಗ ಸಚಿವರು ಅದಕ್ಕೆ ಪಟ್ಟಿ ಮಾಡಿಸ್ತಾ ಇದ್ದಾರೆ. ಇನಾಮ್ ಅಬಾಲಿಷನ್ ಅಲ್ಲಿ ಇದ್ದಿದ್ದು ಈಗ ಪಂಜಾಬ್ ರಾಜ್ಯದಲ್ಲಿ ಇದು ಕೈ ಬಿಡಬೇಕು ಅಂತದ್ದು ಅವ್ರು ತೀರ್ಮಾನ ತಗೊಂಡಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಮಾಡುವಂತದಕ್ಕೆ ಇದು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಈ ರೀತಿಯಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿನೇ ಕಂದಾಯ ಇಲಾಖೆಯಿಂದ ನಾವು ಭೂಮಿ ಸಾಫ್ಟ್ವೇರ್ ನಲ್ಲಿ ವಕ್ಫ್ ಆಸ್ತಿಗಳು ಯಾವುದು ನಮೂದಿಸಿಕೊಂಡಿದ್ದೀವಿ ಅದನ್ನ ಜೋಡಿಸಬೇಕು ಅನ್ನೋದು ಕೂಡ ನಾವು ಮಾಡ್ತಾ ಇದ್ದೀವಿ. ಇಬ್ಬರು ಕೂಡ ಅನುಭವಿಸ್ತಿದ್ರಿ, ಕೂತ್ಕೊಂಡು ಚರ್ಚೆ ಬಗೆಹರಿಸಿ. ಅಭಯ ಪ್ರಸಾದ್, ಪ್ರಭು ಚವ್ಹಾಣ್. ಅಧ್ಯಕ್ಷರೇ, ಸುಪ್ರೀಂ ಕೋರ್ಟಿನ ಪ್ರತಿ ಸಂಖ್ಯೆ 1837 ಮಾನ್ಯ ಕಂದಾಯ ಸಚಿವರಿಗೆ ಕೇಳಿಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಓಕೆ. ನಮ್ಮ ತಾಲೂಕಿನಲ್ಲಿ 154 ಊರಿದೆ ಸಭಾಧ್ಯಕ್ಷರೇ, 157 ತಾಂಡ ಇದೆ. ತಾಂಡ ಉಲ್ಲೇಖ ಮಾಡಿಲ್ಲ. ಆಮೇಲೆ ನಾನು ಪ್ರತಿ ವರ್ಷ ಗ್ರಾಮ ಸಂಚಾರ ಮಾಡ್ತೀವಿ ಸಭಾಧ್ಯಕ್ಷರೇ. ಊರು ಹೋದ್ರೆ ಸಮಸ್ಯೆ ಭೂಮಿ